ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು 11 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾಷ್ಟ ಏನು ಮಾಡಲಿಲ್ಲ, ಯಾಕಂದರೆ ನಿನ್ನೆ ನೈಟು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ನಲ್ಲ, ಅದೇ ತಿನ್ಕೊಂಡ್ವಿ ನಾಷ್ಟಕ್ಕೆ. ಇವತ್ತು ಬಂದು ಭಾನುವಾರ ಆಗಿದೆ. ಸೊ ಇವತ್ತು ಸಂಜೆ ಒಂದು ಮದುವೆ ಇದೆ, ಹಾಗಾಗಿ ಸಾಂಬಾರು ಏನು ಮಾಡ್ತಿಲ್ಲ. ಮಧ್ಯಾಹ್ನಕ್ಕೆ ಈಗ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಮಧ್ಯಾಹ್ನಕ್ಕೆ ಬಂದರೆ ಪಾಸ್ತಾ ಏನಾದರೂ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಮ್ಯಾಗಿ ಏನಾದರೂ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಈಗ ನಮ್ಮ ಮನೆಗೆ ಫ್ಯಾನ್ ಬರ್ತಾಯಿದೆ. ಹಾಲಲ್ಲಿ ಓನರ್ ಫ್ಯಾನ್ ಹಾಕ್ಸಿಲ್ಲ, ಸೊ ಹಾಗಾಗಿ ಫ್ಯಾನ್ ಆರ್ಡ್ರ್ ಮಾಡಿದ್ದಾರೆ ನಮ್ಮ ಮನೆಯವರು. ಬರ್ತಾಯಿದೆ, ಅದನ್ನು ಫಿಟ್ ಮಾಡಬೇಕು. ಬನ್ನಿ ಆಮೇಲೆ ಮುಂದಿನ ಕೆಲಸ ಏನು ಅಂತ ನೋಡೋಣ. ಸಂಜೆ ಒಂದು ಮದುವೆ ಇದೆ, ಮದುವೆಗೂ ಕೂಡ ಹೋಗೋಣ. ಸೊ ಫ್ರೆಂಡ್ಸ್, ಈಗ ತಾನೇ ನಮ್ಮ ಮನೆಗೆ ಫ್ಯಾನ್ ಬಂತು. ನಾವು ಫ್ಯಾನು ಏನೇ ತೊಗೊಳ್ಬೇಕಾದ್ರೂ ನಾವು ಅಂಗಡಿಗೆ ಹೋಗಿ ತೊಗೊಳ್ಳೋದಿಲ್ಲ, ಆನ್ಲೈನಲ್ಲೇ ರೇಟಿಂಗ್ ಎಲ್ಲ ಚೆಕ್ ಮಾಡಿಕೊಂಡು ಅದರಲ್ಲೇ ಬುಕ್ ಮಾಡ್ಕೊಳ್ತೀವಿ. ಸೊ ನಾವಿದು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದು ವಿತಿನ್ 15 ಮಿನಿಟ್ಸಲ್ಲಿ ಬಂದುಬಿಡ್ತು. ಸೊ ಹಾಗಾಗಿ ನಮ್ಮ ಮನೆಯವರೇ ಫಿಟ್ ಮಾಡ್ತಾಯಿದ್ದಾರೆ. ಸಿಕ್ಕಾಪಟ್ಟೆ ಸೆಕೆ ಇತ್ತು, ಇನ್ಮೇಲೆ ಆ ಥರ ಪ್ರಾಬ್ಲಮ್ ಇರೋದಿಲ್ಲ. ಸೊ ಮಧ್ಯಾಹ್ನ ಆಲ್ರೆಡಿ 2 ಗಂಟೆ ಆಗೋಗಿತ್ತು ಇದನ್ನೆಲ್ಲ ಫಿಟ್ ಮಾಡೋಕ್ಕೆ. ಈಗ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಊಟಕ್ಕೆ ಮ್ಯಾಗಿ ಮಾಡ್ಕೊಳ್ತಾ ಇದ್ದೀವಿ, ಯಾಕಂದರೆ ಸಾಂಬಾರೇನು ಮಾಡ್ತಿದ್ದಿಲ್ಲ. ಯಾಕಂದರೆ ಹೇಳಿದ್ನಲ್ವ ಸಂಜೆ ಯಾವುದೋ ಮದುವೆ ಇದೆ ಅಂತ. ಸೊ ಹಾಗಾಗಿ ಟೈಮ್ ಬೇರೆ ಆಗಿದೆ, ಇನ್ನೇನು ಸಾಂಬಾರು ಮಾಡ್ಕೊಡೋದು ಅಂದ್ಕೊಂಡು ಮ್ಯಾಗಿನೇ ಮಾಡ್ಕೊಳ್ತೀನಿ. ಸೊ ಈಗ ಫ್ರಿಜ್ ಕ್ಲೀನ್ ಮಾಡಬೇಕು. ಸೊ ಫ್ರಿಜ್ಜು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹತ್ತತ್ರ 3 ವಾರ ಆಗೋಯ್ತು ನಾನು ಫ್ರಿಜ್ಜೇ ಕ್ಲೀನ್ ಮಾಡಿಲ್ಲ. ನೋಡಿ ತರಕಾರಿಗಳು ಹೆಂಗೆ ತಂದಿದ್ದು ಹಂಗಂಗೆ ಇಡೋದು, ಮಸಾಲ ಡಬ್ಬಗಳು ತಂದಿದ್ದು ಹಾಗೆ ಇಡೋದು ಮಾಡಿಬಿಟ್ಟೆ. ಸೊ ಈ ತಿಂಗಳು ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ. ಸೊ ಹಾಗಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಇದನ್ನೆಲ್ಲ ಹಾಗೆ ಎತ್ಕೊಂಡು ಒರೆಸಿ ಕ್ಲೀನ್ ಮಾಡಿಕೊಂಡೆ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು, ಹಾಗಾಗಿ ಒಣಗೋಕ್ಕೂ ಜಾಗ ಇರಲಿಲ್ಲ. ಹಾಗೆ ಒರೆಸ್ಕೊಂಡೆ ನಾನೆಲ್ಲ. ಮತ್ತು ಅದು ಕೆಳಗಡೆ ಇರೋದು ದಿನಸಿ ಐಟಮ್ದು, ಅದು ಎಲ್ಲ ರೀಸೆಂಟಾಗಿ ಅದನ್ನು ಒರೆಸಿ ಕ್ಲೀನ್ ಮಾಡಿ ಅದರಲ್ಲಿ ಐಟಮ್ ಹಾಕಿ ಇಟ್ಟಿದ್ದು. ಅದನ್ನೇನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಮೇಲೆ ಮಾತ್ರ ಕ್ಲೀನ್ ಮಾಡಿಕೊಂಡೆ, ಯಾಕಂದರೆ ಲೇಟ್ ಆಗುತ್ತೆ ಅಂತ. ಸೊ ಕ್ಲೀನ್ ಮಾಡಿದ್ಮೇಲೆ ಹೀಗೆ ಕಾಣ್ತಾ ಇದೆ. ಸೊ ಮುಂದೆ ಡೋರೆಲ್ಲ ನೀಟಾಗಿ ಒರೆಸ್ಕೊಂಡೆ. ಸೊ ಈಗ ಎಲ್ಲ ಐಟಮ್ ಜೋಡಿಸ್ಕೊಂಡೆ. ಮೇಲುಗಡೆ ಎಲ್ಲ ಬಾಕ್ಸಸ್ ಇಟ್ಕೊಂಡಿದ್ದೀನಿ, ಕೆಳಗಡೆ ಎಲ್ಲ ಒಂದು ಸ್ವಲ್ಪ ತರಕಾರಿ ಇಟ್ಕೊಂಡಿದ್ದೀನಿ, ಅದ್ರ ಕೆಳಗಡೆ ಬಂದು ಸೊಪ್ಪು ಟೊಮೆಟೊ ಇಟ್ಕೊಂಡಿದ್ದೀನಿ. ಡೋರಲ್ಲಿ ಬಂದುಬಿಟ್ಟು ಸಾಸು, ಮೊಟ್ಟೆ, ಹಾಲು, ಮೊಸರು, ನಿಂಬೆಹಣ್ಣು. ಇಲ್ಲಿ ಫುಲ್ಲು ಮಸಾಲೆ ಐಟಮ್ಸೇ ಇಟ್ಕೊಳ್ತೀನಿ ನಾನು, ಬೇರೇನೂ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಮಸಾಲೆ ಐಟಮ್ ಬೇಗ ಕೈಗೆ ಸಿಗುತ್ತೆ ಅಂದ್ಬಿಟ್ಟು ಧನಿಯಾ ಪುಡಿ, ಗರಂ ಮಸಾಲ, ಮೇಥಿ ಅದೆಲ್ಲ ಇಟ್ಕೊಳ್ತೀನಿ. ಅದು ಬ್ರೂ ನಾವು ಯೂಸ್ ಮಾಡೋದಿಲ್ಲ, ಸೊ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ದಿರ ಅಲ್ಲಿ ಇಟ್ಟಿದ್ದೀನಿ, ಅಲ್ಲಿ ಇರಲಿ ಅಂತ. ಇದು ಮೇಲ್ಗಡೆ ಬಂದು ಹಸಿಟ್ಟೆಲ್ಲ ಇಟ್ಕೊಂಡಿದ್ದೀನಿ. ಆ ಕಡೆ ಐಸ್ ಕ್ಯೂಬ್ ಮಾಡೋದು, ಈ ಕಡೆ ಕೊಬ್ಬರಿ, ಕಳೆಪಪ್ಪು, ಅವಲಕ್ಕಿ ಇರುತ್ತಲ್ಲ ಅದನ್ನ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಫ್ರಿಜ್ ಕ್ಲೀನ್ ಮಾಡಿದ್ದಾಯಿತು. ಮತ್ತು ಇದು ಬಂದುಬಿಟ್ಟು MTRದು ಚಟ್ನಿ ಪುಡಿ ಅಂತ, ಇದು ಕಂದಿ ಪೌಡರು, ಮತ್ತು ಇದು ಇಡ್ಲಿ ಕರಂ ಪುಡಿ, ಮತ್ತು ಇದು ಕರಿವೇಪಾಕು ಪುಡಿ ಅಂತ ಏನೋ, ಇದೆಲ್ಲ ತಮಿಳ್ನಾಡವ್ರದ್ದು, ಆಂಧ್ರದವ್ರು ಯೂಸ್ ಮಾಡೋದು ಅನಿಸುತ್ತೆ. ಸೊ ಇದನ್ನು ಡಿಮಾರ್ಟಲ್ಲಿ ತೊಗೊಂಬಂದ್ವಿ. ಆಲ್ರೆಡಿ 1 ಇಯರ್ ಮೇಲಾಗಿತ್ತು ನಾವು ಇದನ್ನು ತಂದು. ಸೊ ಅದೆಲ್ಲ ಎಕ್ಸ್ಪೈರಿ ಆಗೋಗಿತ್ತು. ಸೊ ಇದನ್ನು ಬಿಸಾಕ್ತಾಯಿದ್ವಿ. ಚೆನ್ನಾಗಿತ್ತು, ಎಲ್ಲ ಒಂದು ಟೈಮೇ ತಿಂದಿದ್ದು ಅಷ್ಟೇ. ಸೊ ಹಾಗಾಗಿ ಇದೆಲ್ಲ ಎಕ್ಸ್ಪೈರಿ ಆಗಿದೆ, ಇಟ್ಕೊಂಡು. ಹಾಯ್ ಫ್ರೆಂಡ್ಸ್, ಈಗ ರೆಡಿಯಾಗಿದ್ದೀವಿ. ಈಗ ಮದುವೆಗೆ ಹೊರಡಬೇಕು. ಟೈಮ್ ಒಂದು 7 ಗಂಟೆ ಆಗಿದೆ. ಬನ್ನಿ ಬೇಗ ಹೋಗಿ ಮದುವೆ ಮುಗಿಸ್ಕೊಂಡು ಬರೋಣ. ಸೊ ಫ್ರೆಂಡ್ಸ್, ಈಗ ತಾನೇ ರೆಡಿಯಾಗಿ ಮದುವೆಗೆ ಹೊರಡ್ತಾಯಿದ್ದೀವಿ. 7:15 ಆಗಿದೆ ಟೈಮು. ಸೊ ಹೋಗಿದ ತಕ್ಷಣ ಅಲ್ಲಿ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ವೆಲ್ಕಮ್ ಡ್ರಿಂಕ್ ಕುಡ್ಕೊಂಡು ತುಂಬ ವೆರೈಟಿ ಆಫ್ ವೆಲ್ಕಮ್ ಡ್ರಿಂಕ್ ಇತ್ತು. ಸೊ ನಾನು ಲೆಮನ್ ತೊಗೊಂಡೆ. ಆಮೇಲೆ ಶುಗರ್ ಕೇನ್ ಜ್ಯೂಸ್ ಕೂಡ ಕೊಡ್ತಾಯಿದ್ರು, ಅದನ್ನು ತೊಗೊಂಡೆ. ಇದು ಬಂದು ಜಲ್ಲಿ ಟೈಪು ಅಂತಲೂ ಅನ್ನಿಸ್ತಿಲ್ಲ, ಫ್ರೂಟ್ ಕೂಡ ಅನ್ನಿಸ್ತಿಲ್ಲ, ಬಟ್ ಎರಡು. ಸೊ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು. ವೆಲ್ಕಮ್ ಡ್ರಿಂಕ್ ಅಂತೂ ತುಂಬ ಥರ ಇಟ್ಟಿದ್ರು. ನಾವಂತೂ ವೆಲ್ಕಮ್ ಡ್ರಿಂಕೆ ಒಂದು 3-4 ಟೇಸ್ಟ್ ಮಾಡಿದ್ವಿ, ಬಟ್ ಯಾವುದೂ ಚೆನ್ನಾಗಿರಲಿಲ್ಲ, ನಮಗೆ ಸೆಟ್ ಆಗಿರಲಿಲ್ಲ. ಆಮೇಲೆ ಹೋಗಿ ಅಲ್ಲಿ ಎಲ್ಲ ಮಾತಾಡಿಸ್ಕೊಂಡು ಆಮೇಲೆ ಊಟಕ್ಕೆ ಹೋದ್ವಿ. 3 ಥರ ಸ್ವೀಟ್ ಹಾಕಿದ್ದು, ಸೂಪ್ ಕೊಟ್ಟಿದ್ರು, ಆಮೇಲೆ ಇಡ್ಲಿ, ನೀರು ದೋಸೆ, ಪರೋಟ ಅಂತೆ ತುಂಬ ಕೊಟ್ಟಿದ್ರು. ಆಮೇಲೆ ಊಟ ಮುಗಿಸ್ಕೊಂಡು ಬಂದು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ತಾನೇ ಮದುವೆ ಮುಗಿಸ್ಕೊಂಡು ಮನೆಗೆ ಬಂದೆ. ಟೈಮ್ ಬಂದು 10:30 ಆಗಿದೆ, ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.